पति ब्रह्मचारी। तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी। कैसी है ये दास्तां, ये दास्तां। ನೋಡ್ಕೊಂಡು ನಡಿಯಕ್ಕಾಗಲ್ವಾ? ನನ್ ತಪ್ಪಲ್ಲ ಅದು. ಅದು ಹುಡುಗಿರ್ ಸೈಡ್ ಹೋಗ್ತಾ ಇದ್ನಲ್ಲ, ಹಾಗಾಗಿ ಎದ್ದು. ನಿನ್ ವಿಷಯದಲ್ಲಿ ನೀನ್ ಯಾಕೆ ತಪ್ಪಾಗ್ತೀಯ? ಬೇರೆಯವರೇ ತಾನೇ ತಪ್ಪಾಗೋದು. ನೀನ್ ಯಾವಾಗ್ಲೂ ರೈಟು. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೋತೀಯಾ? ಇಲ್ಲ, ಇನ್ ಸ್ವಲ್ಪ ದಿನ ತಡ್ಕೋಬೇಕಷ್ಟೇ ಇವನ್ನ. ಆಮೇಲೆ ಶಾಶ್ವತವಾಗಿ ಇವನ್ ನನ್ನಿಂದ ದೂರ ಆಗ್ತಾನೆ. ಮುಂದೆ ನೋಡ್ಕೊಂಡು ಹೋಗಕ್ಕಾಗಲ್ವಾ ನಿಮ್ಗೆ? ಅರೆ ಮೇಡಮ್, ನಮಸ್ಕಾರ ಮೇಡಮ್. ತುಂಬ ದಿನದ ಮೇಲೆ ಬಂದಿದ್ದೀರಿ. ಭಾವನಾ, ಮೇಡಮ್ಗೆ ಒಳ್ಳೆ ಒಳ್ಳೆ ಬಟ್ಟೆ ತೋರ್ಸಪ್ಪ, ಬನ್ನಿ. ರೋಹನ್ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಇಷ್ಟು ಲೇಟ್ ಯಾವತ್ತೂ ಮಾಡಿಲ್ಲ ಅವನು. ಇಶಾಗ್ ಅನುಮಾನ ಬರಬಾರ್ದು, ಅದಕ್ಕೆ ನಾನು ರೋಹನ್ ಫೋನಲ್ಲಿ ಮಾತಾಡಲೇಬೇಕು. ಸಾರಿ ಈಶಾ, ಐ ಆಮ್ ಇನ್ ಕಾಲೇಜ್. ಸ್ಟೂಡೆಂಟ್ ಕೌನ್ಸಿಲ್ನ ಎಮರ್ಜೆನ್ಸಿ ಮೀಟಿಂಗ್ ಇದೆ, ಸೊ ಐ ಕಾಂಟ್ ಮೇಕ್ ಇಟ್. ಓಕೆ, ನೋ ಪ್ರಾಬ್ಲಮ್. ಅಲ್ಲೆಲ್ಲ ಆರಾಮಲ್ವಾ? ಎಲ್ಲ ಸೂಪರ್. ಇಬ್ರು ಪೈಲ್ವಾನ್ ನಮ್ಮ ಮುಂದೆನೆ ಕೂತ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಇಂಥ ಸಿಚುವೇಶನಲ್ಲಿ ಹೇಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅನ್ನೋದೇ ಗೊತ್ತಿಲ್ವಲ್ಲ ನನಗೆ. ಒಂದು ಕೆಲಸ ಮಾಡ್ತೀನಿ, ರಿಪ್ಲೈನೇ ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಅವಳಿಗೆ ಡೌಟ್ ಬರುತ್ತೆ. ನಾನು ಇವಾಗ ಏನಾದರೂ ಮಾಡಲೇಬೇಕಲ್ಲ. ಗುರು 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 ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅದಕ್ಕೆ ಆನ್ಸರ್ ಹೇಳ್ತೀರಾ? ಒಂದ್ ವೇಳೆ ಗರ್ಲ್ ಫ್ರೆಂಡ್ ಶಾಪಿಂಗ್ ಹೋಗಿದ್ದು ಹೊಸ ಬಟ್ಟೆ ಹಾಕೊಂಡು ಫೋಟೋ ಕಳಿಸಿದ್ರೆ ಅದಕ್ಕೆ ಏನ್ ರಿಪ್ಲೈ ಮಾಡಬೇಕು? ಏನಾದ್ರೂ ಐಡಿಯಾ? ತುಂಬಾ ತರ ರಿಪ್ಲೈ ಮಾಡಬಹುದು. ಅಂದ್ರೆ ಹುಡುಗಿದು ಯಾವ ತರ ನೇಚರ್, ಅವಳು ಯಾವ ತರ ಡ್ರೆಸ್ ಹಾಕ್ತಾಳೆ, ಅವಳು ರಿಲೇಷನ್ ಅಲ್ಲಿ ಸೀರಿಯಸ್ ಆಗಿದ್ದಾಳ ಅಥವಾ ಇಲ್ವಾ, ಹುಡುಗಿ ಯಾವ ತರ ರಿಲೇಶನ್ಶಿಪ್. ಸಾಕು ಸರ್, ಲವ್ ಗುರು ಆಗ್ಬೇಡ ಗುರು. ಸಿಂಪಲ್ ಆಗಿ ಏನಾದ್ರು ಹೇಳಿ ನನಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋ ಎಮೋಜಿ ಕಳ್ಸು ಅಷ್ಟೇ. ಇಮೋಜಿ? ಹಾ ಸರಿ, ಆಗಿ, ಥ್ಯಾಂಕ್ ಯು.
ಅಯ್ಯೋ ಸರ್, ಆರಾಮ್ ತಾನೆ? ಹಾ ಆರಾಮಾಗಿದ್ದೀನಿ, ಏನಿಲ್ಲ, ಏಳು ಬಿದ್ದೋಗ್ಬಿಟ್ಟೆ ಅಷ್ಟೇ. ಇದು ಎಂತ ಬ್ಲೌಸ್ ಗೊತ್ತಾಗ್ಲಿಲ್ಲ. ಯಾವ ಥರ ಅಂದರೆ ಡೀಪ್ ಬ್ಯಾಕ್ಲೆಸ್ ಬ್ಲೌಸ್ ಇದು. ಥ್ಯಾಂಕ್ಸ್, ಆದ್ರೆ ನಾನು ಟೈಪ್ ಬಗ್ಗೆ ಕೇಳ್ತಾ ಇಲ್ಲ, ಸ್ವಲ್ಪ ವಿಚಿತ್ರ ಅನ್ಸ್ತಾ ಇಲ್ವಾ? ಎಂಥ ವಿಚಿತ್ರ. ಅದರಲ್ಲಿ ಇಡೀ ಬೆನ್ ಕಾಣಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಏನೇನಿಲ್ಲ. ಬೇರೆ ಯಾವ್ದಾದ್ರು ನೋಡು ಪ್ಲೀಸ್. ಅಂದ್ರೆ ಬೇರೆಯವರು ನನ್ನನ್ನು ಈ ರೀತಿ ನೋಡೋದು ನಿನಗಿಷ್ಟ ಇಲ್ಲ ಅಲ್ವಾ? ಇಲ್ಲ. ಯಾಕೆ? ಇವತ್ತು ನೀನ್ ನನ್ನ ಬಗ್ಗೆ ಇಷ್ಟೊಂದು ಓವರ್ ಪ್ರೊಟೆಕ್ಟಿವ್ ಆಗಿದ್ಯಾ? ಐ ಆಮ್ ಫ್ಲಾಟರ್ಡ್. ನಿನ್ನ ಈ ಮುಖನ ಮೊದಲನೇ ಸಲ ನೋಡ್ತಿದ್ದೀನಿ. तू कहाँ मैं कहाँ, तू कहाँ मैं कहाँ, तू कहाँ मैं कहाँ, तू कहाँ मैं कहाँ. ಬಾಯಷ್ಟು ತೆಗಿಬೇಡ ಗುರು. ಹಾ ಅದು ಆ, ನಿಂತ್ಕೋ. ನಿನ್ ಸಹಾಯ ಮಾಡೋದೇನ್ ಬೇಕಾಗಿಲ್ಲ, ನಾನು ಎದ್ದೇಳ್ತೀನಿ. ನಿನ್ನನ್ ಮುಟ್ಟೋ ಅವಶ್ಯಕತೆನೂ ಇಲ್ಲ. ಇದನ್ ತಗೋತಿದ್ದೆ. ಇಲ್ ನೋಡು, ರೋಹನ್ ಅಂತೂ ಬರ್ಲಿಲ್ಲ. ಈ ಶೇರ್ವಾಣಿ ನೀನೇ ಹಾಕೋ, ಹೇಗ್ ಕಾಣ್ಸತ್ತೆ ನೋಡ್ತೀನಿ. ಹೋಗು. ನಾನು ಇದನ್ನೆಲ್ಲ ಹಾಕೊಳ್ಳಲ್ಲ. ಬ್ರಹ್ಮಚಾರಿ ಆಗಿರೋದಲ್ದೆ ಶೇರ್ವಾಣಿನೂ ಹಾಕೊಳ್ಳಲ್ಲ ಅಂತ ಪ್ರಮಾಣ ಮಾಡಿದ್ಯಾ? ನಿನಗ್ ಗೊತ್ತಲ್ವಾ ಅಪ್ಪ ನಿಂಗೆ ನನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ? ನೆನ್ಪಿದೆ. ಹಾಗಿದ್ರೆ ಇದು ಕೂಡ ನೆನ್ಪಿರತ್ತೆ ನಿನಗೆ ನಾನ್ ಜವಾಬ್ದಾರಿಯಿಂದ ವಾಪಸ್ ಹೋಗಲ್ಲ ಅಂದಿದ್ದು? ಈ ಮಾತನ್ನೆಲ್ಲ 2-3 ಜನ್ಮದ ಹಿಂದೆ ಹೇಳಿದ್ದಲ್ಲ, 2-3 ದಿನದ ಹಿಂದೆ ಹೇಳಿದ್ದು. ನೆನ್ಪಿದೆ. ಎಲ್ಲ ನೆನ್ಪಿದ್ಮೇಲೆ ಶಾಪಿಂಗ್ ಅಲ್ಲಿ ಯಾಕೆ ಹೆಲ್ಪ್ ಮಾಡ್ತಾ ಇಲ್ಲ? ಇಲ್ಲ ಅಂದ್ರೆ ಯಾವಾಗ ನೋಡಿದ್ರು ಯಜಮಾನ್ರೆ ಅಂತಿರ್ತೀಯ. ಯಜಮಾನ್ರು ನನ್ ದೇವ್ರಿದ್ ಹಾಗೆ ಅವ್ರ ಮಾತನ್ನ ನಾನ್ ತೆಗ್ದಾಕಲ್ಲ ಅಂತೀಯ. ಅವ್ರ ಮಗಳ ಮುಂದೆನೆ ಈಗ ಅವ್ರು ಹೇಳಿದ್ದನ್ನ ತೆಗ್ದಾಕ್ತಿದ್ಯಾ? ನಾನ್ ಹೇಳ ನಿಮ್ ಯಜಮಾನ್ರಿಗೆ? ಯೋಚನೆ ಮಾಡು ಏನ್ ಮಾಡ್ತೀಯ ಅಂತ. ದೊಡ್ಡದಾಗ್ ಬಂದ್ಬಿಟ್ಟ ಬ್ರಹ್ಮಚಾರಿ. अजब है कहानी, गजब है ಮೊದಲನೇ ಸಲ ಮನುಷ್ಯ ಅನಿಸ್ತಿದ್ಯಾ? रिश्ता ये कैसा, किसी ने न जाना. अलग है मिजाज एक दूजे से बिल्कुल, पर चल रहा कारवां, ये कारवां. ದೂರ ಇರು ಅಂತ ಹೇಳಿದ್ದೆ ಅಲ್ವಾ? ನಿನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಮುಗಿತಾ? ನನ್ಗೆ ನಾಟಕ ಮಾಡಕ್ ಇಷ್ಟ ಇಲ್ಲ. ಅರೆ, ಎಷ್ಟು ಆಟಿಟ್ಯೂಡ್ ಇವನ್ಗೆ. ಬ್ರಹ್ಮಚಾರಿ ಆಗಿರೋದೇ ಒಳ್ಳೇದು. ಇಲ್ಲ ಅಂದ್ರೆ ಇವನ್ ಯಾವ ಹುಡುಗಿನ ಮದ್ವೆ ಆಗ್ತಾನೋ ಅವಳ ಲೈಫ್ ಅಂತೂ ಚಿತ್ರಾನ್ನ. ರೌಡಿ ಅಂತಂದು. ಇದೆಲ್ಲಾನು ಒಳಗಡೆ ಇಟ್ಬಿಡು. ವಂಶಿ, ವಿಮ್ಲಾ,
ಸುಮ್ನೆ ನೋಡ್ತಾ ನಿಂತಿದ್ಯಲ್ಲ, ಇದನ್ನೆಲ್ಲ ಯಾರ್ ತಂದ್ ಒಳಗಿಡ್ತಾರೆ? ಇದನ್ನೆಲ್ಲ ಸ್ವಲ್ಪ ಎತ್ತಿಡಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮನೆಗೆ ಬಾ. ಅರೆ, ನೀವು ಇದನ್ನ ಕೇರ್ಫುಲ್ ಆಗಿಟ್ಬಿಡಿ. ವಿಂಡೋ ಕೂಡ ಓಪನ್ ಅಲ್ಲಿ ಬಿಟ್ಟಿದ್ದಾನೆ. ರೋಹನ್ ಫೋನ್. ಇದನ್ನ ಹುಡುಕ್ತಿಲ್ಲ ತಾನೇ? ಇದನ್ ತಗೊಳ್ಳೋದಕ್ ಬಂದಿದ್ಯಾ? ಯಾವ ತರ ಅಂದ್ರೆ ಡೀಪ್ ಬ್ಯಾಕ್ಲೆಸ್ ಬ್ಲೌಸ್ ಇದು. ರೋಹನ್ ಫೋನ್ ನಿನ್ನ ಹತ್ರ ಹೇಗ್ ಬಂತು? ಈಶಾಗೆ ಅದೇ ಖುಷಿಯಲ್ಲಿರೋ ಹಾಗೆ ನೋಡ್ಕೋ. ಅವಳ ಮದುವೆ ರೋಹನ್ ಜೊತೆನೇ ಆಗುತ್ತೆ ಅನ್ನೋ ಥರ, ಆದರೆ ಅದು ಹಾಗಾಗಲ್ಲ. ಹೇಳು, ರೋಹನ್ ಫೋನ್ ನಿನ್ನ ಹತ್ರ ಯಾಕಿದೆ ಅಂತ. ಈ ಫೋನ್ ಆಕ್ಚುಲಿ ನನಗೆ ಶಾಪ್ ಆಚೆ ಸಿಕ್ಕಿದ್ದು. ಇದ್ರ ಓನರ್ ಯಾರಿದಾರೋ ಅವ್ರನ್ನ ಹುಡುಕಿ ಕೊಟ್ರಾಯ್ತು ಅಂತ ಎತ್ತಿಟ್ಕೊಂಡಿದ್ದೆ ನಾನು. ನಿಮಗೆ ಗೊತ್ತಿದ್ಯಾ ಈ ಫೋನ್ ಯಾರ್ದು ಅಂತ? ನನಗೆ ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ. ರೋಹನ್ ಫೋನ್ ಶಾಪ್ ಥರ ಯಾಕಿತ್ತು? ನಾನು ಈಗಲೇ ಕಾಲೇಜಿಗೆ ಹೋಗಬೇಕು. ಕಾಲೇಜ್ಗೆ ಯಾಕೆ? ನಾನು ಈಗಲೇ ಕಾಲೇಜಿಗೆ ಹೋಗಬೇಕು, ನಡಿ. ಇಲ್ಲ, ಫೋನ್ ಕೊಡಿ, ನಾನೇ ರೋಹನ್ ಕೊಟ್ಟು ಬರ್ತೀನಿ. ಆ್ಯಕ್ಚುಲಿ ಅದು ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿತ್ತು, ಇಂಪಾರ್ಟೆಂಟ್ ಕೆಲಸ ಇದೆ. ಸರಿ, ನಿನಗೆ ಬರೋದಕ್ಕಾಗಲಿಲ್ಲ ಅಂದರೆ ನಾನು ಬೇರೆಯವ್ರ ಜೊತೆಲಿ ಹೋಗ್ತೀನಿ. ರೋಹನ್ ಕಾಲೇಜಲ್ಲಿ ಇಲ್ವಲ್ಲ, ಅಪ್ಪಿ ತಪ್ಪಿ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನ್ ಮಾಡೋದು ಇವಾಗ? ಹೇಗೆ ತಡೆಯೋದಳುನ? ಸರಿ, ನಾನು ಹೊರಡ್ತೀನಿ. ದೇವ್, ದೇವ್, ಇವತ್ತು ರೋಹನ್ ಬಂದಿದ್ನಾ? ರೋಹನ್ನ ಇಲ್ಲ, ಇವತ್ತು ಕಾಲೇಜಿಗೆ ಬಂದಿಲ್ವಲ್ಲ. ಅವ್ನು ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ, ಕಾಲು ರಿಸೀವ್ ಮಾಡ್ತಿಲ್ಲ. ಇಶಾ, ರೋಹನ್, ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ಯಾ? ಮತ್ತೆ ನಿನ್ ಫೋನ್ ಎಲ್ಲಿ? ನಿನ್ ಫೋನ್ ಎಲ್ಲಿ? ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ಯಾ? ಏನಾಯ್ತು ಈಗ? ರೋಹನ್, ನಿನ್ ಫೋನ್ ಎಲ್ಲಿ? ನನ್ನ ಫೋನ್ ನನ್ನ ಜೋಬಲ್ಲಿ. ನನ್ನ ಹತ್ರ ಇದೆ ನಿನ್ ಫೋನ್. ನಿನ್ನ ಹತ್ರ ಹೆಂಗೆ? ನಿನ್ನ ಹತ್ರ ಹೇಗೆ ಬಂತು? ಈಗ ನೆನಪಾಯ್ತು, ನಾನು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ. ಶಾಪರ್ಗೂ ಬಂದಿದ್ದೆ, ಆದರೆ ಅರ್ಜೆಂಟ್ ಕೆಲಸ ಬಂತು, ಅಲ್ಲೇ ಬಿದ್ದೋಗಿರ್ಬೇಕು. ನಿನಗೆ ಬರೋದಕ್ಕಾಗಲಿಲ್ಲ ಅಂದರೆ ನಾನು ಬೇರೆಯವ್ರ ಜೊತೆಲಿ ಹೋಗ್ತೀನಿ. ರೋಹನ್ ಮೊಬೈಲು ಇಶಾಗೆ ಸಿಕ್ಬಿಟ್ಟಿದೆ. ಅವನು ನೋಡೋದಕ್ಕೆ ಇಶಾ ಕಾಲೇಜಿಗೆ ಬರ್ತಾ ಇದ್ದಾಳೆ. ಈ ವಿಚಾರನ ಅವನಿಗೆ ಅರ್ಥ ಮಾಡಿಸಿ ಕಾಲೇಜಿಗೆ ಬರೋದಕ್ಕೆ ಹೇಳು. ಸರಿ, ನಾನು ಬರ್ತೀನಿ. ಆಕ್ಸಿಜನ್ಗಿಂತ ಜಾಸ್ತಿ ನಿನಗೆ ಫೋನ್ನ ಅವಶ್ಯಕತೆ ಇದೆ. ಮತ್ತೆ ಇಷ್ಟೊತ್ತು ನಿನ್ ಫೋನ್ ನಿನ್ ಜೊತೆಲಿ ಇಲ್ದೇ ಹೋದ್ರೂ ಕೂಡ ನೀನು ಇಷ್ಟು ಚಿಲ್ಲಾಗಿ ಹೇಗಿದ್ಯಾ? ನಿನಗೇನು ವಿಚಿತ್ರ ಅನಿಸ್ತಿಲ್ವಾ? ರೋಹನ್,
ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೆಯಾ? ಏ ಸೈಲೆಂಟ್ ಫಿಲ್ಮ್ ಹೀರೋ, ನಿನ್ನ ಹತ್ರ ಉತ್ತರ ಇಲ್ವಾ ಇಲ್ಲ ಉತ್ತರ ಕೊಡಕ್ಕೆ ಇಷ್ಟ ಇಲ್ವಾ? ಏನೇ ಮಾತಾಡದಿದ್ರು ಯೋಚನೆ ಮಾಡಿ ಬೇಗ ಬೇಗ ಹೇಳು. ಅವಳು ನನ್ನ ಹಿಂದೆ ಬರೋದನ್ನಾದ್ರೂ ತಪ್ಸು. ನನಗೂ ಮನೇಲಿ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ನಾನು. ನಿಜ ಹೇಳ್ತಾ ಇದ್ದೀನಿ, ಅರ್ಜೆಂಟಲ್ಲಿದ್ದೆ ನಾನು. ಮನೇಲಿ ಮದ್ವೆ ತಯಾರಿ ನಡೀತಾ ಇದೆ. ಫೋನ್ ನೋಡೋ ಟೈಮ್ ಯಾರ ಹತ್ರ ಇದೆ? ಅಪ್ಪ ನನ್ ಕಾಯ್ತಾ ಇರ್ತಾರೆ. ನಾನು ಹೋಗ್ಲೇಬೇಕೀಗ. ಬಾಯ್. ರೋಹನ್, ರೋಹನ್, ನನ್ ಮಾತ್ ಕೇಳು ರೋಹನ್. ಇವಾಗ ನನ್ನ ಮಾತು ಕೇಳಿ ನೀವು. ನಿಮ್ಮಿಬ್ರದ್ದು ಮಾತುಕತೆ ಮುಗ್ದಿದ್ರೆ ನಾವಿಬ್ರು ಹೊರಡ್ಬೋದು ಅಲ್ಲಿಂದ. ನಿಮ್ಗಾಗ್ಲೇ ಹೇಳಿದ್ದೆ ನಾನು ಮನೇಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು ಅಂತ. ನಿನ್ನ ನೋಡಿದ್ರೆ ಬೇರೆ ಏನು ಕೆಲ್ಸಾನೇ ಇಲ್ಲ ಅನ್ಸತ್ತೆ. ರೋಹನ್ ನನ್ನ ಹತ್ರ ಏನನ್ನೋ ಮುಚ್ಚಿಡ್ತಾ ಇದ್ದಾನೆ. ಸೂರಜಣ್ಣ, ಸೂರಜಣ್ಣ ಬಂದ, ಸೂರಜಣ್ಣ ಬಂದ, ಸೂರಜಣ್ಣ ನಂಗೆ ಕೊಡು. ಸ್ಟಾರ್ ವೆಸ್ಟ್, ಸೂರಜಣ್ಣ ಬೆಸ್ಟ್. ಅಪ್ಪ ನನಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು. ಯಾಕೆ ಅಂತ ಹೇಳ್ತೀರಾ? ಯಾಕೆ ಕರೆದಿರ್ಬೋದು? ನಂಗೆ ಗೊತ್ತಿಲ್ಲ. ನಿಂಗೆ ಹೋಗಿ ಹೋಗಿ ನಿಮ್ ಅರೆ ಹಿಂಗ್ ಹೋಗ್ತೀರಾ ಅವ್ರ ಹತ್ರ? ಏನ್ ಮಾಡ್ಬೇಕು ಇವಾಗ? ಇಲ್ಲ ನೋಡು. ಹೇ ಅಣ್ಣ, ತಲೆ ಬಾಚ್ಕೋ. ಹೇಗಿದ್ಯಾ ನೋಡು. ಕೂದ್ಲು ಸ್ವಲ್ಪ ಹಿಂದೆನು. ಸಾಕು ಸಾಕು ಸಾಕು, ಜಾಸ್ತಿ ಮಾಡ್ಬೇಡ. ಸಾಕು, ಇದಕ್ಕಿಂತ ಜಾಸ್ತಿ ಆಗಲ್ಲ. ಪರ್ಫೆಕ್ಟ್. ಮೊದಲೇ ಲೇಟ್ ಆಗಿದೆ. ಅಪ್ಪ ಇಷ್ಟೊತ್ತಿಂದ ಕರಿತಾ ಇದಾರೆ. ಈ ಸಲ ಹೆಚ್ಚು ಕಡಿಮೆ ಆಗೋದಕ್ಕೆ ಬಿಡಲ್ಲ ನಾನು. ಸರಿ, ಈಗ ಹೋಗ್ಲಾ? ಒಂದ್ ನಿಮಿಷ. ದೇವ್ಗಳ್- ನಡಿ 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 ನಡಿ. ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಭಾವಂದ್ರೆ, ನಿಮಗ್ ಗೊತ್ತಿಲ್ಲ ನೀವ್ ನನ್ ಮನ್ಸನ್ನ ಎಷ್ಟು ಹಗುರ ಮಾಡಿದ್ರಿ ಅಂತ ನಿಮಗ್ ಹೇಳಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಅದಕ್ಕೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಡಿ. ಅಪ್ಪ ನನ್ನನ್ನು ಬರೋಕ್ ಹೇಳಿದ್ರಿ ನೀವು. ರಿಯಾನ ನೋಡೋದಕ್ಕೆ ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ. ಮತ್ ನನಗನ್ಸುತ್ತೆ ನೀನು ಅವ್ರ ಮುಂದೆ ರಿಯಾನ ಅಣ್ಣನಾಗಿ ಮಾತ್ರ ಇರಬೇಕು ಅಂತ. ನೆನಪಿರ್ಲಿ, ಬೇರೆ ಏನೂ ಬೇಡ. ನೀವು ಇದನ್ನ ಹೇಳೋದಕ್ಕೆ ನನ್ನ ಇಲ್ಲಿ ಕರೆದ್ರ? ನನ್ನ ಮಾತಿನ್ನು ಪೂರ್ತಿ ಮುಗ್ದಿಲ್ಲ. ಹುಡುಗ ಮತ್ತೆ ಹುಡುಗನ ಮನೆಯವರು ತುಂಬಾ ಒಳ್ಳೆಯವರು, ಸಂಪ್ರದಾಯಸ್ಥರು. ನನಗೆ ಅವ್ರ ಮೇಲೆ ಪೂರಾ ನಂಬಿಕೆ ಇದೆ. ರಿಯಾನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ. ನಾಳೆ ಅವ್ರು ಬರ್ತಿದ್ದಾರೆ. ಅಪ್ಪ ಮಗನ ಜಗಳದ ಮಧ್ಯದಲ್ಲಿ ಅವಳಿಗೆ ತೊಂದರೆ ಆಗ್ಬಾರ್ದು. ಅವಳ ಭವಿಷ್ಯ ಹಾಳಾಗ್ಬಾರ್ದು ಅಂದ್ರೆ ನಾಳೆ ನಾವಿಬ್ರು ಸೇರಿ ಒಂದು ನಾಟಕ ಮಾಡಬೇಕಾಗತ್ತೆ. ನಾಟಕನ? ಒಳ್ಳೆ ತಂದೆ ಮಗನಾಗಿರೋ ನಾಟಕ. ಯಾಕೆಂದ್ರೆ ನನಗೆ ನಮ್ಮಿಬ್ರು ಜಗಳದ ಮಧ್ಯದಲ್ಲಿ ಬರೋ ಸಂಬಂಧ ಹಾಳು ಮಾಡ್ಕೊಳ್ಳೋದು ಬೇಡ. ಸರಿ, ನಾಟಕ ಆದ್ರೂ ಒಂದ್ ಸ್ವಲ್ಪ ಹೊತ್ತಾದ್ರೂ ನೀವು ನನ್ನ ಜೊತೆ ಆರಾಮಾಗಿ ಮಾತಾಡ್ತೀರಾ ಅಲ್ವಾ? ಅಷ್ಟೇ ಸಾಕು ಬಿಡಿ ನನಗೆ.
ಅಂದಾಗೆ ಅಪ್ಪ ನಾನು ಈ ನಾಟಕ ಮಾಡಬೇಕಾಗಿಲ್ಲ, ಆದರೆ ನೀವಂತೂ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಲ್ವಾ? ಆಗ್ಲೇ ಪರ್ಫೆಕ್ಷನ್ ಬರೋದು. ಸರಿಯಾಗಿ ಹೇಳಿದೆ ಅಲ್ವಾ ನಾನು? ಚಿಕ್ಕ ವಯಸ್ಸಲ್ಲಿ ಪ್ರಿನ್ಸಿಪಲ್ ಸರ್ ಹೇಳಿದ್ರು, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ. ಒಂದು ಕೆಲಸ ಮಾಡೋಣಪ್ಪ, ಈ ಪ್ರಾಕ್ಟೀಸ್ನ ಇವಾಗಲೇ ಇಲ್ಲೇ ಶುರು ಮಾಡೋಣ ಅಲ್ವಾ? ನನ್ ಟೆನ್ಷನ್ ಆಗ್ಬೇಕಾದ್ರೆಲ್ಲ ನೀವು ನನ್ನ ಹೆಗ್ಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ತಾ ಇದ್ರಿ, ಧೈರ್ಯ ಹೇಳ್ತಾ ಇದ್ರಿ. ನನಗೆ ಒಳ್ಳೆ ಮಾರ್ಕ್ಸ್ ಬಂದಾಗೆಲ್ಲ ನೀವು ನನ್ನ ಭುಜ ತಡ್ತಾ ಇದ್ರಿ, ಭೇಷ್ ಅಂತ ಇದ್ರಿ ನನಗೆ. ಅದನ್ನ ಪ್ರಾಕ್ಟೀಸ್ ಮಾಡೋಣ. ಆದ್ರೆ ಬಹುಶಃ ಇದೆಲ್ಲ ತುಂಬಾ ಹಳೆ ನೆನಪುಗಳಾಗೋಯ್ತು ಅಲ್ವಾ? ಈಗ ಹೊಸ ನೆನಪುಗಳನ್ನ ಹುಟ್ಟು ಹಾಕೋಣ ಅಪ್ಪ. ಚಿಕ್ಕ ವಯಸ್ಸಲ್ಲೆಲ್ಲ ನೀವು ನನ್ನ ಕೆನ್ನೆ ಹಿಂಡಿ ಮುದ್ದು ಮಾಡ್ತಾ ಇದ್ರಿ, ಈಗ ಅದನ್ನ ಮಾಡೋಣ, ಅದು ಬೆಸ್ಟ್ ಆಗಿರುತ್ತೆ. ನಾಟಕ ನಾಳೆ ಮಾಡೋಣ, ಇವತ್ತಲ್ಲ.